ಯಾವ್ದು ಮಾಡ್ಕೊಂಡಿದ್ದಾರೆ ವಿದ್ಯಾನಗರ ಮನೆ ಕಟ್ಟೋದಿಲ್ಲ ಅದು ಸಿಎ ಜಾಗ. ಇದು ಸಿಎ ಜಾಗ, ಪಾರ್ಕ್ ಜಾಗ, ಸಿಎ ಜಾಗ ಸುಮಾರು ಈ ಬರೀ ತಗೊಳ್ಳೋದು ಮಾರೋದು ಮಾಡಿಸ್ಕೊಳ್ಳೋದು. ಅದು ಮಾಡ್ಕೊಡಕ್ಕೆ ಅಂತಲೇ ಕೆಲವು ಅಧಿಕಾರಿಗಳು ಅವರಿಗೆ ಭಾರಿ ಹತ್ರವಾಗಿದ್ದಾರೆ. ಹಾಸನದಲ್ಲಿ ಕೆಲವು ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಹೇಳಲ್ಲ, ಅದನ್ನ ತಗೊಳ್ತೀನಿ ಒಂದು 15-20 ದಿವಸದಲ್ಲೇ ಅದೆಲ್ಲ ಡೀಟೇಲ್ ತಗೋತೀನಿ. ಆಮೇಲೆ ಇವರೇ ಯಾರ್ಯಾರು ಒಂದು ಒಳ್ಳೇದು ಮಾಡ್ಬಿಡ್ತಾ ಇಡೀ ಇತಿಹಾಸ ಬಂದು ನಾನು ಎದುರುಗಡೆ ಹೇಳ್ಬೇಕು, ಚಾಲೆಂಜ್ ಮಾಡ್ತೀನಿ. ಬೇಕಾದ್ರೆ ನಿಮ್ಮ ಇದೇ ಪತ್ರಿಕೆಗೋಷ್ಠಿ ಕರಲಿ, ನಾನು ಅವ್ರು ಕೂತ್ಕೊತೀನಿ. ಏನಾದ್ರು ಒಳ್ಳೇದು ಯಾರು ಮಾಡೋರು ಅಂದ್ರೆ ನಾವು ರಾಜಕಾರಣದ ನಿವೃತ್ತಿ ಹೋಗ್ತೀವಿ. ಇವತ್ತು ನಾಳಿಕೆ ಕರಲಿ ಬೇಕಾದ್ರೆ. ಇವ್ರು ಬರೀ ಇಲ್ಲು ಸಲ್ಲದ ಶಿವರಾಮ್ ಅವರು 40 ವರ್ಷದಿಂದ ಪಕ್ಷ ಕಟ್ಕೊಂಡು ಬಂದು ಪಾಪ ಅವರು ಈ ವಯಸ್ಸಲ್ಲವೇ ಆ ಪಕ್ಷ ಕಟ್ಟೋದ್ರಲ್ಲಿ 1 ಗಂಟೆ ರಾತ್ರಿ ಫೋನ್ ಮಾಡಿ ಕಾರ್ಯಕರ್ತರನ್ನ ಅಟೆಂಡ್ ಮಾಡ್ತಾರೆ ಅಂದ್ರೆ ಯಾರ ಒಂದು ವ್ಯಕ್ತಿ ಇದ್ರೆ ಈ ಜಿಲ್ಲೆಯಲ್ಲಿ ಬಿ ಶಿವರಾಮ್ ಅವ್ರು ಬಿಟ್ರೆ ಯಾರು ಸಿಗ್ತಾರ? ಇವ್ರು ಬೇರೆಯವ್ರ ಬಗ್ಗೆ ಕುತ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ಬಿಟ್ಟು ಇವ್ರು ಯಾವ ತರ ಕಾಂಗ್ರೆಸ್ಗೆ ಇವ್ರು ಟಿಕೆಟ್ ಸಿಗ್ತಾ ಮಾತ್ರ ಕಾಂಗ್ರೆಸ್ ಬಾಕಿ ಅಂತ ಎಲ್ಲ ಬರೀ ಎಲ್ಲ ಹೊಂದಾಣಿಕೆ. JDS ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು. ಆಮೇಲೆ ಬರೀ ವರ್ಗಾವಣೆ ದಂಧೆ ಜಾಸ್ತಿ. ಇಲ್ಲಿ ಹಾಸನದಲ್ಲಿ 2 ದಿವಸ ಇದ್ರೆ ಬೆಂಗಳೂರಲ್ಲಿ 4 ದಿವಸ ವರ್ಗಾವಣೆ ದಂಧೆ. ಇವ್ರು ಯಾವ ನೈತಿಕತೆ ಇದೆ ಇವ್ರು ಮಾತಾಡೋದಕ್ಕೆ? ಈಗ ಹೊರಟಿದ್ದಾರೆ ಯಾರನ್ನ ನಮ್ಮ ಉಸ್ತುವಾರಿ ಮಿನಿಸ್ಟರ್ನ ಒಂದು ಇದು ಮಾಡ್ಕೊಳಕ್ಕೆ ಏನೋ ವಯಸ್ಕೊಳಕ್ಕೆ ಹೊರಟಿದ್ದಾರೆ ಇವರು. ಇವನು ಏನು ಅಂತ ಗೊತ್ತಾದ್ಮೇಲೆ ಓಡಿಸ್ತಾರೆ ಅವರೇ. ಈ ಕೆಲವು ಜನ ಮಿನಿಸ್ಟರ್ಗಳೆಲ್ಲ ಓಡಿಸೋರೀಗ ಯಾರು ಮನೆ ಕೂಡ್ತಾ ಇಲ್ಲ ಅವ್ರನ್ನ. ಯಾಕೆಂದ್ರೆ ಇವ್ರು ಗೊತ್ತಾಗೈತೆ ಎಲ್ಲ ಒಳ ಒಪ್ಪಂದ ರಾಜಕಾರಣ ಮಾಡೋದು ಅಂತೇಳಿ. ಇದೇನು ಎಲ್ಲರೂ ಗೊತ್ತಾಗಲ್ಲ ಕಾರ್ಯಕರ್ತರಿಗೆ. ಯಾವ ಕಾರ್ಯಕರ್ತರಿಗೆ ಒಳ್ಳೇದು ಮಾಡಿದಾರೆ ಹೇಳಿ ನೋಡೋಣ. ನಮ್ಮ ಮನೆ ತಿದ್ದಾಯ್ತು ಅವನು, ಅವ್ರ ಜೊತೆ 22 ವರ್ಷ ಸವಾಸ ಮಾಡಿ ನಮ್ಮ ಮನೆ ತಿದ್ದಾಯ್ತು. ಇವತ್ತಿ ದೊಡ್ಡ ನಾಯಕರ ಬಗ್ಗೆ ಮಾತಾಡಕ್ ಬರ್ತಾನೆ ನೀವು. ಯಾರು ಮನೆ ಉಳಿದಾರೆ ಅವ್ರ ಜೊತೆ ಇದ್ದಾರೆ, ಯಾರು ಮನೆ ಉಳಿಸೋಣ ಅಂತ ಹೇಳಿ ನೋಡೋಣ. ಬಂದು ಕಾಂಗ್ರೆಸ್ ಬಗ್ಗೆ ಏನು ವಾಯು ಪ್ರೀತಿ. ಯಾವತ್ತು ಕಾಂಗ್ರೆಸ್ ಓಡಾಡ ಅವ್ನು ಟಿಕೆಟ್ ಸಿಗ್ತಾನೆ ಮಾತ್ರ ಕಾಂಗ್ರೆಸ್. ಹೋಸತಿ ಚುನಾವಣೆ ಯಾರು ಮಾಡಿದೆ ಅವನು ಹೇಳ್ಬೇಕಾಗತ್ತೆ. ಯಾಕೆ ಬರೀ ಇದೆ ದುಡ್ಡಿಂದ ಅಂತ ದುಡ್ಡು ಕೊಟ್ರೆ ಮತ್ತೇನು ಗೊತ್ತಿಲ್ಲ. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನ ಅವನು ಮನುಷ್ಯ. ದುಡ್ಡಿಗೆ ಬೇಕಾದ್ರೆ ಏನ್ ಬೇಕಾದ್ರೆ ಹೇಳ್ತಾರಂತೆ ಅವ್ನು ಗಾದೆ. ಊಟಕ್ಕೆ ಕರೆದ್ರೆ ಊಟಕ್ಕೆ ಕರೆದ್ರೆ ಹೊರಗೆ ಹೋದ್ರೆ ಅಲ್ಲ ನೋವಾಗ್ತವೆ. ವಿಧಾನಸಭೆ ಚುನಾವಣೆಯಲ್ಲಿ ಈ ಮಹೇಶ ಸೇರಿದಂತೆ ಬಹುತೇಕ ಪಶ್ಚಿಮ ವಿರೋಧ ಚಟುವಟಿಕೆ ಮಾಡಿದ್ದೆ ಅಂತ ನೋಡಿಸ್ಕೊಟ್ಟಿದ್ದು ಬೇರೆ. ಈಗ ನನ್ನ ಪ್ರಕಾರ ನಿಜವಾಗ್ಲೂ ಪಕ್ಷದಿಂದ ಉದ್ಘಾಟನೆ ಮಾಡಿ ನಿಜವಾಗಿ ದೊಡ್ಡ ಮನೆಗಳು ಸೇರೋದು ಚೆನ್ನಾಗಿ ಅಲ್ಲಿ ಅವ್ರ ಮನೆ ಕಾಯ್ಕೊಂಡಿದ್ದು ಸಾಕಾಗಿದೆ. ಈಗ ಮುಂದೆ ಬರ್ತಾರಲ್ಲ ಪಾಪ ಯಾರು ಒಳ್ಳೆ ವ್ಯಕ್ತಿಗಳು, ಅವ್ರು ನಿಜವಾಗ್ಲೂ ಕಾಂಗ್ರೆಸ್ ಕಟ್ಟಿ ಬೆಳೆಸೋದು ಶಕ್ತಿ ಇದೆ. ಇವರು ಇಂಥ ಇದ್ರೆ ಕಾಂಗ್ರೆಸ್ ಸರ್ವನಾಶ ಆಗೋಗುತ್ತೆ ಇಂಥವ್ರು. ಇದು ನನ್ನ ಮನದಾಳ ಮಾತು ಹೇಳ್ತಿರೋದು ಇದು. ಯಾಕೆಂತಂದ್ರೆ ಈಗ ಒಬ್ರು ಊಟಕ್ಕೆ ಕರಿತೀವಿ ಮನೆಗೆ, ಊಟಕ್ಕೆ ಕರೆದ್ರೆ ಏನಂದ್ರೆ ತಿಂದಿರ್ತೀವಿ ಉಂಡಿರ್ತೀವಿ, ಅವ್ರಿಗೆ ಒಳ್ಳೇದಾಗಲ್ಲ ಅಂತ ಬಯಸ್ತೀವಿ. ಇವ್ನು ಆ ಜಾತಿ ಇರ್ತಾನಲ್ಲೇನು, ಇವ್ನು ಹೆಂಗ್ ಗೊತ್ತಾ ತಿಂದರ ಮನೆಗೆ ಹಾಳು ಮಾಡ್ಬೇಕು ಅನ್ನೋದು ಫಸ್ಟ್. ಇದು ಎಲ್ಲರಿಗೂ ಹೊಂದಿದ್ದು 1000 ಮನುಷ್ಯರಲ್ಲಿ ಇವ್ನು ಒಬ್ಬ ಒಬ್ರು ಇರ್ತಾನಂತೆ. ಇದು ನಾವು ಹೇಳ್ತಿರೋದು ಸತ್ಯ. ಅದು ಈಗ AICC ದುಡ್ಡು ನೀಡ್ತೀವಿ